ರಾಷ್ಟ್ರಪತಿ, ರಾಜ್ಯಕ್ಕೊಬ್ಬನೇ ರಾಜ್ಯಪಾಲ, ಭೇಟಿಗೊಬ್ಬನೇ ಈ ನೋಡಿ ಬಾಸ್. ಅದು ಯಾರು ಗೊತ್ತೇ? ನಾನೇ. ನಾನು ಅಡಿ ಇಟ್ಟರೆ ಈ ಭೂಮಂಡಲವೇ ಪ್ರಳಯ, ಕೈ ಎತ್ತಿದರೆ ಆ ಸರ್ಕವೇ ಕತ್ತರಿಸಿ ಹೋಗುವಾಗ ಆ ಎಫ್ಎಚ್ಎಲ್ ಬಡಬಿಕಾರಿ ಆ ಸಿದ್ಧಲಿಂಗನ ಪತ್ರಿಕೆಯಲ್ಲಿ ಆ ಪತ್ರಿಕೆಯಿಂದ ನನ್ನ ಕಾರ್ಯಸ್ಥಳಗಳಿಗೆ ಅಡ್ಡಿ ಬರ್ತಿದ್ದಾನಲ್ಲ ಅಲ್ಲೇ ಮಗಳೇ. ನಿನ್ನ ರಕ್ತ ಕುಡಿಯುವವರಿಗೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನನ್ನ ಈ ಐಶ್ವರ್ಯದಲ್ಲಿ ಅಪರೂಪದ ಗೊಂಬೆಯಾಗಿ ಬೆಳೆಯಬೇಕಿದ್ದ ನನ್ನ ತಂಗಿಯನ್ನು ಕಣ್ಣು ಹಾಕಿದನಲ್ಲ ಆ ಸಿದ್ಧಲಿಂಗ. ನಿನ್ನ ಕಣ್ಣು ಕಿತ್ತುವರೆಗೂ ನನಗೆ ನೆಮ್ಮದಿ ಇಲ್ಲ. ಶಕುಂತಲಾ, ತಂಗಿ ಶಕುಂತಲಾ, ಒಂದದ್ದಾಯಿತು. ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ಆ ಸತ್ಯಾಗ್ರಹ ಪತ್ರಿಕೆಯ ಸಿದ್ಧಲಿಂಗನಿಗೆ ಗೊತ್ತಾ? ಗೊತ್ತದ. BA ಮುಗಿಸಿ IPS ಓದಿದ, ಈಗ ತುಂಬಾ ಒಳ್ಳೆ ಹುಡುಗನ. ಮುಚ್ಚು ಬಾಯಿ ಮುಚ್ಚು ಎನ್ನೆ. ಈ ಮುಚ್ಚು ಮರೆಯಲ್ಲಿ ಅವನೊಂದಿಗೆ ಕಾನೂನು ಆಟ ಆಡ್ತೀವ. ನನ್ನ ಘನತೆ ಗೌರವಕ್ಕೆ ಅಡ್ಡಿ ಬರ್ತಿದ್ದಲ್ಲ ಹೆಣ್ಣೆ. ನಾನು ಮಾಡಿದ್ದೀನಿ ಅಂತ ಯಾರು ಹೇಳ್ತಾರೇನ? ನನ್ನ ಗೆಳೆಯ ಪ್ರಶಾಂತ್. ಇದನ್ನ ಹೇಳಿದ್ದು ಅವನಪ್ಪ ಲೋಫರ್ ಮಗ. ಲೋಫರ್ನಲ್ಲ. ನೀವು ಚಂದದ ಹೊಡೆಯುವಾಗ ನಿಮ್ಮ ಭಾವಚಿತ್ರ ತೆಗೆದುಕೊಂಡು ಬಂದ ನನ್ನ ಪ್ರಾಣ ಸ್ನೇಹಿತ. ಕ್ಷಮಿಸನ ನೋಡೋಣ, ಅವರನ್ನ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಲ್ಲ. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಕೆಚ್ಚರೆಯ ವೀರನಾಗಿ ಈ ನಾಡನ್ನೇ ನಡಗಿಸಬಲ್ಲ ಈ ಬೈರೇಗೌಡನ ಮುಂದೆ ಪ್ರೀತಿಸುತ್ತೇನೆ ಅಂತ ಹೇಳ್ತೀಯಲ್ಲ, ನಾಚಿಕೆ ಆದರೂ ಇದನ್ನು ಹೇಸಿಸಬೇಕೆ? ಹೆತ್ತವರನ್ನು ಕಳೆದುಕೊಂಡು ನೀನು ನನ್ನ ಮುದ್ದಿನ ತಂಗಿಯಾಗಿ ಬೆಳೆಯಬೇಕೆಂದರೆ ಈ ಅರಮನೆಯ ಮುಂದೆ ಮತ ಕೂಡಿಸುವ ಭಿಕಾರಿಯನ್ನು ಪ್ರೀತಿಸುತ್ತಿದೆಯಲ್ಲ, ಪ್ರೀತರೆ. ಅಣ್ಣ, ಸ್ನೇಹ ಮನಸ್ಸಿನ ಆಸ್ತಿ, ಪ್ರೀತಿ ಹೃದಯದ ಆಸ್ತಿ, ಒಪ್ಪಂದ ಜೀವದ ಆಸ್ತಿ. ಶಕುಂತಲಾ, ನಿನ್ನ ಮುಖ ನೋಡಿ ಬರುವ ಪ್ರೀತಿ ನನಗೆ ನಗು ಕೊಡುವುದಿಲ್ಲ. ಪುನಃ ನೋಡಿ ಬರುವ ನಿನ್ನ ಪ್ರೀತಿ ನನಗೆ ಸ್ನೇಹ ಕೊಡುವುದಿಲ್ಲ. ಚಂದವಾಗಿ ನೋಡಿ ಬರುವ ನಿನ್ನ ಸ್ನೇಹದ ಬಂಡಿ ಮುಂದೆ ಸಾಗುವುದಿಲ್ಲ. ಅವನು ನನ್ನ ಕೀರ್ತಿ ಎಂಬ ಕಳಸಕ್ಕೆ ವಸೆ ಬಳೆಯುವ ನೀಚ ಬಿಟ್ಟು ಬಿಡುವವನ ಆಶಯವನ್ನು. ಅಣ್ಣ ನೋಡು, ನಾನವರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೋಡು, ನಿನ್ನ ಕೈಯಲ್ಲಿ ಪ್ರಾಣ ಕೊಟ್ಟಿನ ವಿನಃ ನಮ್ಮ ಪ್ರೀತಿನ ಯಾವತ್ತೂ ಸಾಯಿಸೋದಿಲ್ಲ. ಅವನೇ ನನ್ನ ಹೃದಯದ ಆಸ್ತಿ ಅಣ್ಣ. ಹುಟ್ಟಿದವನಿಗೆ ಕಳಂಕ ತರುವ ಹೆಣ್ಣೆ, ನೀನ್ ಈಗಲೇ ಸಾಯಿಸಿ ಬಿಡ್ತೇನೆ. ಕೈ ಬಿಡು ಅವಳ ಕುತ್ತಿಗೆಯನ್ನು. ನನ್ನ ಸ್ವಂತ ವಿಷಯದಲ್ಲಿ ಅಡ್ಡಾಡಿಸಿ ಬರುವ ನೀನ್ಯಾಮಲೇ ಬಡವ. ಸತ್ಯ ಅಸತ್ಯತೆಯನ್ನು ತೂಗಿ ನೋಡು, ಸತ್ಯವನ್ನೇ ಎತ್ತಿ ತೂಗಿ ನೋಡುವ ಸತ್ಯಾಶ್ರಯ ಪತ್ರಿಕೆಯ ಸಂಪಾದಕ ಸಿದ್ಧಲಿಂಗ. ನಾನು ಮಾಡುತ್ತಿರುವ ಪ್ರತಿ ಒಂದು ಕಾರ್ಯಕ್ಕೂ ಅಡ್ಡಿ ಬರೋ ತಿರುತ್ತಿರುವ ಸಿದ್ಧಲಿಂಗ. ನಿನಗ್ಯಾರು ಈ ನನ್ನ ಮನೆಗೆ ಬರಲು ಅಧಿಕಾರ ಕೊಟ್ಟವರು?
ದುಷ್ಟರಿಗೆ ದುರ್ಗಿಯಾಗಿ ಶುಂಭರಲ್ಲದೆ ಮಹಿಷಾಸುರನನ್ನು ಕೊಲ್ಲಲು ಆ ತಾಯಿ ಜಗನ್ಮಾತೆ ಯಾರ ಅಪ್ಪಣೆಯನ್ನು ಕೇಳಲಿಲ್ಲ. ಆ ರಾಕ್ಷಸರಂತೆ ಅಪ್ಪಳಿಸಿ ಹಾರಾಡುವ ನಿನ್ನ ತಲೆ ತೆಗೆಯಲಿಕ್ಕೆ ನನಗೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಕೋಟೆ ಒಳಗೆ ನುಗ್ಗಿದ ಏನಾಗಲೇ ನನಗೆ ಯಾರು ಅಧಿಕಾರ ಕೊಟ್ಟವರು? ತಿಪ್ಪಯ್ಯನನ್ನು ಕೊಟ್ಟು ನನ್ನನ್ನು ಕರೆಯಲಿಕ್ಕೆ ಕಳಿಸಿದ್ದೆ. ನಿನಗೆ ಬಂದ ಅಧಿಕಾರ. ನಿಮಗೊಂದು ವಿಷಯ ಹೇಳೋದಿಲ್ಲ. ಇವನು ಹೇಳುವ ಮಾತು ಸತ್ಯವಿದೆ. ಇವನಿಗೆ ಏನಾದರೂ ಹಣದ ಆಸೆ ತೋರಿಸಿ ನನ್ನ ಕಾರ್ಯ ಸಾಧಿಸಿಕೊಳ್ಳಬೇಕು. ಸಿದ್ಲಿಂಗ, ನಾನೇ ನಿನ್ನನ್ನು ಕರೀಲಿಕ್ಕೆ ಕಳಿಸಿದ್ದೆ. ನನ್ನ ಮಾತಿನಂತೆ ನೀನು ಕೇಳುತ್ತಾ ಹೋದರೆ ನೀನು ಕೇಳಿದಾಗ ನೀನು ಪಡೆದುಕೊಳ್ಳಬಹುದು. ಅದೇನೆಂದು ಪ್ರಶ್ನೆ ಕೇಳಿದರೆ ತರ ಹೇಳ್ತೀನಿ. ನೀನು ನನ್ನ ಯಾವ ಕಾರ್ಯಕ್ಕೂ ಅಡ್ಡಿ ಬರುವುದಿಲ್ಲವೆಂದರೆ ಮಣ್ಣಿನ ಅರಮನೆಯನ್ನು ಕಟ್ಟಿಸಿ ಚಿನ್ನದ ಸಿಂಹಾಸನವನ್ನ ಮೇಲೆ ಕೂಡಿಸಿ ಈ ನನ್ನ ತಂಗಿಯನ್ನು ನಿನಗೆ ಮದುವೆ ಮಾಡ್ತೀನಿ. ಆಶ್ಚರ್ಯ. ಪ್ರೀತಿಗೆ ಮನಸೋತು ತನ್ನ ನಿಯತ್ತನ್ನೇ ಮಾರಿಕೊಳ್ಳುವ ಮಹಾಮೂರ್ಖ ನಾನಲ್ಲ. ಬೈರೇಗೌಡ, ನನ್ನ ಹಾಗೂ ನಿನ್ನ ತಂಗಿಯ ಪ್ರೀತಿಯ ಕಗ್ಗಂಟು ಹರಿಯಲು ಆ ಬ್ರಹ್ಮನಿಂದನೂ ಸಾಧ್ಯವಿಲ್ಲ. ಆದರೆ ನೀನು ಮಾಡುತ್ತಿರುವ ಕುತಂತ್ರಗಳನ್ನು ಬಯಲಿಗೆರೆಯನ್ನ ಬಿಡಲಾರೆ. ಪ್ರೀತಿಗೆ ತಲೆ ಬಾಗಿ ನಿನ್ನ ಹಣಕ್ಕೂ ನಾ ತಲೆ ತೂಗಲಾರೆ. ನನ್ನ ಗುರಿ ಆ ಗುರಿಯನ್ನು ಮುಟ್ಟಲು ಹೋದ ನಿನ್ನನ್ನು ಗರಿಗೆರೆ ಹಾರುವ ನಿನ್ನ ಒಂದೊಂದು ರೆಕ್ಕೆಯನ್ನು ಕತ್ತರಿಸಿ ಈ ಟೈಗರ್ ಬೈರೇಗೌಡನಿಗೆ ಧಕ್ಕೆ ತರುವುದಾದರೆ ನಿನ್ನನ್ನು ಈಗಲೇ ನಿರ್ನಾಮ ಮಾಡುವುದು ಸತ್ಯ. ಈ ಸಿದ್ಧಿಗ ನಮ್ಮ ಹೆಮ್ಮರ ಅಂತಿಂತದಲ್ಲ. ನೆಲದಿಂದ ಮರವಾಗಿ ಮರದಿಂದ ನೆಲಕ್ಕೆ ಬೇರು ಬಿಡುವ ಶ್ರೀಕೃಷ್ಣನ ಆಲದ ಮರ. ಅದನ್ನು ನೀ ಮುಟ್ಟ ಬಯಸುವ ಮುನ್ನವೇ ಈ ನ್ಯಾಯವೆಂಬ ಬೆನ್ನಿನಿಂದ ನಿನ್ನನ್ನು ತೊಟ್ಟು ಹಾಕ್ತೇನೆ. ಈ ಬೈರಣ್ಣ ಅವರನ್ನು ಎದುರುಗಟ್ಟಿ ನನ್ನ ತಂಗಿಯನ್ನು ಕರೆದುಕೊಂಡು ಹೋಗ್ಯಾಲೇ ಹೋಗು. ಮುಂದೆ ಇದೇ ನನ್ನ ಸೇಡಿನಿಂದ ನಿನ್ನನ್ನು ಕತ್ತರಿಸಿ ಬಿಡಲಾರೆ. ಈ ನನ್ನ ಕುತಂತ್ರಕ್ಕೆ ಸೆಳೆದು ನಿನ್ನನ್ನು ಚೇರು ಪಾರು ಮಾಡುವುದೇ ನನ್ನ ಮುಂದಿನ ಗುರಿ.
ನನ್ನ ಶಕುಂತಲೆ ನನ್ನ ಶಕುಂತಲೆ ನನ್ನ ಶಕುಂತಲೆ Man is proposal, but God is disposal. Kavi kavi dasana, pullu shakundare. Kavi kavi dasana, pullu shakundare. Pullu shakundare, pullu shakundare. But God is disposal. Kavi kavi vasana, pullu shakundare.